ಮಂಗಳೂರಿನ ಒಂದು ಹಳ್ಳಿ. ಆ ಮನೆಯಲ್ಲಿ ಮದುವೆ ನಡೀತಿದ ಅನ್ನೋ ಯಾವುದೇ ಲಕ್ಷಣಗಳು ಇರಲಿಲ್ಲ. ಒಂದು ಸಣ್ಣ ಗುಡಿಸಲಿನ ಮುಂದೆ ಮದುವೆ ನಡೀತಿತ್ತು. ಅಲ್ಲಿ ನೆರೆದಿದ್ದವರು ಕೇವಲ 15 ಜನ ಮಾತ್ರ. ತಾಳಿ ಕಟ್ಟಬೇಕಾದ ಜಯದೇವ್ ಮದುವೆ ಅನ್ನೋ ಕನಿಷ್ಠ ಪಕ್ಷದ ಸಂತೋಷವೂ ಇಲ್ಲದೆ ಕೈಯಲ್ಲಿ ಫೋನ್ ಹಿಡ್ಕೊಂಡು ತುಂಬಾನೇ ಕಿರಿಕಿರಿಯಿಂದ ನಿಂತಿದ್ದ. 6 ಅಡಿ ಎತ್ತರ, ಮೀಸೆ ಇಲ್ಲದ ಕ್ಲೀನ್ ಶೇವ್ ಮಾಡಿದ ಮುಖ, ನೋಡಿದ್ರೆ ಒಳ್ಳೆ ಎಜುಕೇಟೆಡ್ ವ್ಯಕ್ತಿ ತರನೇ ಕಾಣಿಸ್ತಿದ್ದ. ಅವನ್ ಸುತ್ತ ಇದ್ದವರೆಲ್ಲ ಓದು ಬರಹ ಅರಿಯದ ಹಳ್ಳಿಯ ಮುಗ್ಧ ಜನ. ಒಬ್ಬ ಚಿಕ್ಕ ಹುಡುಗಿನ ಕರ್ಕೊಂಡ್ ಬಂದು ಅವನ ಪಕ್ಕದಲ್ಲಿ ನಿಲ್ಲಿಸಿದ ತಕ್ಷಣ ಅವಳ ಮುಖಾನ ಕೂಡ ನೋಡಿದ ಜಯದೇವ್ ಅಲ್ಲೇ ಪಕ್ಕದಲ್ಲಿದ್ದ ತಾಳಿನ ತಗೊಂಡು ನೇರವಾಗಿ ಅವಳ ಕೊರಳಿಗೆ ಕಟ್ಬಿಟ್ಟ. ಇದನ್ನ ನೋಡಿ ಅಲ್ಲಿದ್ದವ್ರಿಗೆಲ್ರಿಗೂ ಶಾಕ್ ಆಯ್ತು. ಆ ಹುಡುಗಿ ಜಾನಕಿಗೆ ತನ್ಗೇನಾಗ್ತಿದೆ ಅಂತ ಅರ್ಥ ಆಗೋ ಮೊದ್ಲೇ ತನ್ನ ತಮ್ಮನ ಹತ್ರ ಬೇಗ ಮನೆಗ್ ಬಾ ಅಂತ ಹೇಳ್ದವನು ಅವಳನ್ನ ಯಾವುದೋ ಒಂದು ಬೊಂಬೆನ ಎಳ್ಕೊಂಡು ಹೋದಂತೆ ಕಾರ್ ಕಡೆಗೆ ಎಳ್ಕೊಂಡು ಹೋದ ಜಯದೇವ್. ಜಾನಕಿಯ ಅಮ್ಮ ಮತ್ತೆ ತಂಗಿ ಅವಳನ್ನ ನೋಡಿ ಅಳ್ತಿದ್ರು. ಜಾನಕಿಗೆ 20 ವರ್ಷ ವಯಸ್ಸಾಗಿದ್ರು ಜಯದೇವ್ ಪಕ್ಕದಲ್ಲಿ ನಿಂತಾಗ ಅವಳು ಕೇವಲ ಒಂದು ಸಣ್ಣ ಮಗುವಿನಂತೆ ಕಾಣಿಸ್ತಿದ್ಲು. ಅವನ ಎತ್ತರಕ್ಕೆ ಅವಳು ಅವನ ಭುಜದವರೆಗೂ ಅಷ್ಟೇ ಬರ್ತಿದ್ಲು. ಕಾರ್ ಹತ್ತುವಾಗ ಅವಳಮ್ಮ ಹುಷಾರಾಗಿರು ಜಾನಕಿ ಅಂತ ಹೇಳ್ತಾ ಅಳ್ತಾ ಹೇಳಿದ್ರು. ಆದ್ರೆ ಆ ಮಾತು ಅವಳ ಕಿವಿಗೆ ಬೀಳೋ ಮೊದ್ಲೇ ಕಾರ್ ತುಂಬಾನೇ ಸ್ಪೀಡ್ ಆಗಿ ಅಲ್ಲಿಂದ ಹೊರಟು ಹೋಯ್ತು. ಕಾರ್ ಒಳಗಡೆ ಕೂತಿದ್ದ ಜಾನಕಿ ಅಳ್ತಲೇ ಇದ್ಲು. ಆದ್ರೆ ಅವಳ ಪಕ್ಕದಲ್ಲಿ ಇದ್ದ ಜಯದೇವ್ಗೆ ಅವಳ ಮೇಲೆ ಸ್ವಲ್ಪ ಕೂಡ ಕರುಣೆ ಬರ್ಲಿಲ್ಲ. ಏಯ್, ಈಗ ಬಾಯಿ ಮುಚ್ತೀಯಾ ಇಲ್ವಾ? ಸಾವಿನ ಮನೆಯಲ್ಲಿ ಅಳೋ ಹಾಗೆ ಅಳ್ತಿದ್ಯಾ? ನಿನ್ನ ಈ ಸದ್ದಿನಿಂದ ನಂಗೆ ಇರಿಟೇಟ್ ಆಗ್ತಿದೆ ಅಂತ ಜೋರಾಗಿ ಗದ್ರದ. ಅವನಷ್ಟೊಂದು ಗದ್ರಿಸಿದ್ದನ್ನ ನೋಡಿ ಜಾನಕಿ ಹೆದರಿ ಹೋದ್ಲು. ತಕ್ಷಣ ತನ್ನ ಬಾಯನ್ನ ತನ್ನದೇ ಕೈಯಿಂದ ಗಟ್ಟಿಯಾಗಿ ಮುಚ್ಕೊಂಡ್ಲು. ಸ್ವಲ್ಪ ಹೊತ್ತಿನ ನಂತರ ಕಾರ್ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಮುಂದೆ ಬಂದು ನಿಂತಿತ್ತು. ಹಳ್ಳಿಯವಳಾದ ಜಾನಕಿಗೆ ಕಾರಿನ ಡೋರ್ ಓಪನ್ ಮಾಡೋದಕ್ಕೂ ಬರ್ತಿರ್ಲಿಲ್ಲ. ಹಾಗಾಗಿ ಜಯದೇವೆ ಬಂದು ಡೋರ್ ತೆಗೆದು ಅವಳನ್ನ ಮತ್ತೆ ಒಳಗಡೆ ಎಳ್ಕೊಂಡು ಹೋದ. ಲಿಫ್ಟ್ ಒಳಗಡೆ ಹೋದಾಗ ಅಲ್ಲಿನ ವಾತಾವರಣ ನೋಡಿ ಭಯಗೊಂಡ ಅವಳು ಅವನ ಕೈ ಹಿಡ್ಕೊಂಡ್ಲು. ಆದ್ರೆ ಜಯದೇವ್ ಯಾವುದೋ ಗಲೀಜನ್ನ ಮುಟ್ಟಿದ ಹಾಗೆ ಅವಳ ಕೈಯನ್ನ ಕೊಡುಕೊಂಡಿದ್ದಲ್ದೆ ಅವಳು ಮುಟ್ಟಿದ ಜಾಗನ ತನ್ನ ಕರ್ಚೀಫ್ನಿಂದ ಒರೆಸ್ಕೊಂಡ. 9ನೇ ಫ್ಲೋರ್ ಬಂದಾಗ ಲಿಫ್ಟ್ನಿಂದ ಇಳಿದಾಗ ಅವನ ಜೊತೆಗೆ ಕೆಲಸ ಮಾಡೋ ವ್ಯಕ್ತಿ ಎದುರಾದ್ರು ಅವನಿಗೆ. ಆದ್ರೆ ಜಯದೇವ್ ಅವರನ್ನ ಕಂಡು ಕಾಣದ ಹಾಗೆ ನೇರವಾಗಿ ತನ್ನ ಮನೆ ಒಳಗಡೆ ಹೋದ. ಮನೆ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿತ್ತು. ಮನೆಗೆ ಬಂದವನೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಒಂದು ಬ್ರೆಡ್ ತುಂಡನ್ನ ತಿಂತ ತನ್ನ ಪಾಡಿಗೆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋಕೆ ಶುರು ಮಾಡ್ದ ಜಯದೇವ್. ಸುಮಾರು 2 ಗಂಟೆಗಳ ಕಾಲ ಕಳೀತು. ಆದ್ರೆ ಅಲ್ಲಿ ಒಬ್ಳು ಮನುಷ್ಯಳು ನಿಂತಿದ್ದಾಳೆ ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಅವನಿಗಿರ್ಲಿಲ್ಲ. ಸಂಜೆ 5 ಗಂಟೆ ಸುಮಾರಿಗೆ ಅವಳನ್ನ ಕಣ್ಣೆತ್ತಿ ನೋಡಿದವನು, ಹೋಗಿ ಸ್ನಾನ ಮಾಡಿ ರೆಡಿ ಆಗಿರು, ಒಳಗಡೆ ಸೀರೆ ಇದೆ, ಚೆನ್ನಾಗಿ ಸೋಪ್ ಹಾಕಿ ಸ್ನಾನ ಮಾಡ್ಕೊ, ನನ್ಗೆ ಬೆವರಿನ ವಾಸನೆ ಅಂದ್ರೆ ಆಗಲ್ಲ, ತಲೆಗೆ ಹಚ್ಚಿರೋ ಎಣ್ಣೆನೆಲ್ಲ ಪೂರ್ತಿಯಾಗಿ ತೆಗಿಬೇಕು, ಮತ್ತೆ ಹೂವು ಗೀವು ಏನನ್ನೂ ಮಡ್ಕೊಳಕ್ ಹೋಗ್ಬೇಡ ಅಂತ ಆರ್ಡರ್ ಮಾಡಿ ಅಲ್ಲಿಂದ ಹೊರಟು ಹೋದ. ಜಾನಕಿ ಆ ರೂಮ್ ಒಳಗಡೆ ಹೋದಾಗ ಅಲ್ಲಿರೋ ಆಧುನಿಕ ಬಾತ್ರೂಮ್ ನೋಡಿ ಆಶ್ಚರ್ಯಪಟ್ಲು. ಬಕೆಟ್ ನೀರಲ್ಲಿ ಸ್ನಾನ ಮಾಡಿ ಅಭ್ಯಾಸ ಇದ್ದ ಅವಳಿಗೆ ಅಲ್ಲಿನ ಮಾಡರ್ನ್ ಶವರ್ನ ಹೇಗ್ ಬಳಸ್ಬೇಕು ಅಂತ ಗೊತ್ತಾಗದೆ ಮತ್ತೆ ಅಳೋಕ್ ಶುರು ಮಾಡಿದ್ಲು. ಕೊನೆಗೆ ದಾರಿ ಕಾಣ್ದೆ ಆ ಶವರ್ ಕೆಳಗಡೆ ಸುಮ್ಮನೆ ನಿಂತಾಗ ಆಕಸ್ಮಿಕವಾಗಿ ಸ್ವಿಚ್ ಅಥವಾ ಹ್ಯಾಂಡಲ್ ಒತ್ತಲ್ಪಟ್ಟು ನೀರು ಜೋರಾಗಿ ಬರೋಕೆ ಶುರು ಮಾಡಿತ್ತು. ಜಾನಕಿ ಅವಸರವಾಗಿ ಸ್ನಾನ ಮಾಡಿದ್ಲು. ಜಯದೇವ್ ಹೇಳ್ದಂತೆಯೇ ತಲೆ ಕೂದಲನ್ನ ಚೆನ್ನಾಗಿ ತೊಳೆದು ಅಲ್ಲೇ ಇದ್ದ ಸೋಪ್ ಹಚ್ಚಿ ಸ್ನಾನ ಮುಗಿಸಿ ಬಂದ್ಲು. ತಲೆಗೆ ಟವೆಲ್ ಸುತ್ಕೊಂಡು ಹೊರಗಡೆಗೆ ಬಂದಾಗ ಅವಳು ಉಟ್ಕೊಳ್ಳೋಕೆ ಒಂದು ಸೀರೆ ಮಂಚದ ಮೇಲೆ ಇತ್ತು. ಅದು ಯಾವುದೇ ಆಡಂಬರವಿಲ್ಲದ ನುಣುಪಾದ ಕನಕಾಂಬರ ಬಣ್ಣದ ಸೀರೆ. ಅದನ್ನ ಉಟ್ಕೊಂಡು ಯಾವುದೇ ಮೇಕಪ್ ಇಲ್ಲದೆ ಸಿದ್ಧಳಾಗಿ ನಿಂತ್ಲು. ಮೇಕಪ್ ಬಗ್ಗೆ ಕೇಳಿದ್ರೆ ಅವಳಿಗೆ ಏನೂ ಗೊತ್ತಿರಲಿಲ್ಲ. ಹೋಟೆಲ್ಗೆ ಹೋಗಿದ್ದ ಜಯದೇವ್ ಚೆನ್ನಾಗಿ ಊಟ ಮುಗಿಸಿ ಜಾನಕಿಗೋಸ್ಕರ ಟೊಮೆಟೊ ಬಾತ್ ಪಾರ್ಸಲ್ ತಗೊಂಡು ಅಪಾರ್ಟ್ಮೆಂಟ್ಗೆ ಬಂದ. ಕಾರ್ ನಿಲ್ಸಿದ ತಕ್ಷಣ ತನ್ನ ತಮ್ಮನಿಗೆ ಫೋನ್ ಮಾಡ್ದ. ಅವನ್ ತಮ್ಮ ಮೊದಲ ರಿಂಗಿಗೆ ಫೋನ್ ಎತ್ತಿ, ಹೇಳು ಅಣ್ಣ ಅಂದ. ಎಲ್ಲಾನು ವಿವರವಾಗಿ ಕೇಳಿತಾನೆ ಮದ್ವೆ ಮಾಡ್ಸದ್ರಿ ಅಂತ ಜಯದೇವ್ ಕೇಳ್ದ. ಅದಕ್ಕೆ ಅವನ್ ತಮ್ಮ, ಅಣ್ಣ, ನನ್ನ ಹೆಂಡತಿ ಎಲ್ಲಾನು ಸ್ಪಷ್ಟವಾಗಿ ಕೇಳಿ ಆಮೇಲೇನೆ ಈ ನಿರ್ಧಾರ ತಗೊಂಡಿದ್ದು, ನಿಮಗೇನಾದ್ರೂ ಡೌಟ್ ಇದ್ರೆ ನೀವೇ ಒಂದ್ಸಲ ಕೇಳಿ ನೋಡಿ ಅಂತ ಹೇಳ್ತಿದ್ದಾಗ್ಲೆ ಜಯದೇವ್ ಫೋನ್ ಕಟ್ ಮಾಡ್ದ.
ಊಟದ ಪ್ಯಾಕೆಟ್ ಹಿಡಿದು ಜಾನಕಿ ಇದ್ದ ರೂಮ್ ಒಳಗಡೆ ಹೋದ. ಅಲ್ಲಿ ಒಂದ್ ಮೂಲೆಯಲ್ಲಿ ನೆಲದ ಮೇಲೆ ಕೂತಿದ್ದವಳನ್ನ ನೋಡಿ ಕವರನ್ನ ಸೋಫಾ ಮೇಲಿಟ್ಟು, ಇದ್ರಲ್ಲಿರೋದನ್ನ 5 ನಿಮಿಷದೊಳಗಡೆ ಸ್ವಲ್ಪ ಕೂಡ ಬಿಡದೆ ತಿನ್ ಮುಗ್ಸು. ಇಲ್ಲ ಅಂದ್ರೆ ರಾತ್ರಿ ನಿನಗ್ ಸುಸ್ತಾಗಿ ಮಧ್ಯದಲ್ಲಿ ನನ್ನ ಮೂಡ್ ಹಾಳಾದ್ರೆ ನನಗ್ ತುಂಬಾ ಕೋಪ ಬರುತ್ತೆ ಅಂದ. ಜಾನಕಿ ಅವನು ಕೊಟ್ಟ ಕವರ್ ಬಿಡಿಸಿ ಬೇಗ ಬೇಗ ತಿಂದ್ಲು. ಅವನು ಕೊಟ್ಟ ಸಮಯಕ್ಕಿಂತ ಮುಂಚೆ ತಿಂದು ಮುಗಿಸಿದ್ಲು. ಹೋಗಿ ಸೋಪ್ ಹಾಕೊಂಡು ಕೈ ತೊಳ್ಕೊಂಡ್ ಬಾ ಅಂದ ತಕ್ಷಣ ಓಡ್ ಹೋಗಿ ಕೈ ತೊಳ್ಕೊಂಡ್ ಬಂದು ನಿಂತ್ಕೊಂಡ್ಲು. ಜಯದೇವ್ ತನ್ನ ಶರ್ಟ್ ಬಿಚ್ತಾ, ನೀನ್ ಸೀರೆ ಬಿಚ್ಚ ಹಾಕಿ ಬಂದು ಮಂಚದ ಮೇಲ್ ಮಲಗು ಅಂದ. ಜಾನಕಿಗೆ ಒಂದು ಕ್ಷಣ ಆಘಾತವಾಯ್ತು. ಅವಳಿಗೆ ದಾಂಪತ್ಯದ ಜೀವನ ಬೇಡ ಅಂತೇನೂ ಇರ್ಲಿಲ್ಲ, ಆದ್ರೆ ಈ ರೀತಿ ಖಂಡಿತ ಅಂದ್ಕೊಂಡಿರ್ಲಿಲ್ಲ. ಪ್ರೀತಿಯ ಮಾತುಗಳು, ಸಣ್ಣ ಪುಟ್ಟ ಮುದ್ದಾಟ, ಮುತ್ತುಗಳನ್ನ ಅವಳು ನಿರೀಕ್ಷಿಸಿದ್ಲು. ಆದ್ರೆ ಇವನೇನೋ ಮೆಷಿನ್ ತರಹ ಯಾವುದೇ ಫೀಲಿಂಗ್ ಇಲ್ದೆ ಸೀರೆ ಬಿಚ್ಚು ಅಂತ ಹೇಳ್ತಿದ್ದಾನೆ. ಜಾನಕಿ ಹಾಗೆ ನಿಂತಿರೋದನ್ನ ನೋಡಿ ಜಯದೇವ್ಗೆ ಕೋಪ ಬಂತು. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಬಿಚ್ಚು ಅಂತ ಕಿರಿಚಿದ. ಜಾನಕಿ ಹೆದರಿಕೆಯಿಂದ ನಡುಗ್ತಾ ಸೀರೆನ ಬಿಚ್ಚ ಹಾಕಿದ್ಲು. ಅದೇ ಸಮಯಕ್ಕೆ ಜಯದೇವ್ ಲೈಟ್ ಆಫ್ ಮಾಡ್ದ. ಆ ರೂಮ್ನಲ್ಲಿ ಸಣ್ಣ ಬೆಳಕು ಕೂಡ ಇರಲಿಲ್ಲ. ಕತ್ತಲಲ್ಲೇ ಜಯದೇವ್ ಮಾತು ಮುಂದುವರಿಸ್ದ. ಏಯ್, ನಿಂಗ್ ಪ್ರತಿ ತಿಂಗಳು ಕರೆಕ್ಟಾಗಿ ಪೀರಿಯಡ್ಸ್ ಆಗುತ್ತೆ ತಾನೆ? ಕೇಳಿದ್ದಕ್ಕೆ ಹೌದು ಇಲ್ಲ ಅಂತ ಮಾತ್ರ ಉತ್ತರ ಕೊಡು ಅಂದ. ಜಾನಕಿ ನಡ್ಗೋ ಧ್ವನಿಯಲ್ಲೇ ಹೌದು ಆಗುತ್ತೆ ಅಂದ್ಲು. ಸರಿ, ನೋವಾಗತ್ತೆ ಅಂತ ಕಿರಿಚಬಾರ್ದು, ಸಣ್ಣ ಸದ್ದು ಕೂಡ ಬರಬಾರ್ದು, ಗೊತ್ತಾಯ್ತಾ ಅಂತ ಅವಳ ಹತ್ರ ಕೂತು ಮತ್ತೊಂದು ಪ್ರಶ್ನೆ ಕೇಳಿ ಅವಳ ಎದೆಗೆ ಬೆಂಕಿಯನ್ನೇ ಇಟ್ಟ. ನಿನಗಿದು ಮೊದಲನೇ ಸಲ ತಾನೆ, ಇಲ್ಲ ಬೇರೆ ಏನಾದ್ರೂ ಇದ್ಯಾ ಅಂತ ಕೇಳ್ದ ಜಯದೇವ್. ಜಾನಕಿ ಅಳ್ತಾ, ಇಲ್ಲ ರೀ, ಇದೇ ಮೊದಲನೇ ಸಲ ಅಂದ್ಲು. ಅವನು ಅವಳ ಮೇಲೆ ಬೀಳ್ಲಿಲ್ಲ, ಅವಳನ್ನ ಮುಟ್ಲೂ ಇಲ್ಲ, ದೇಹಕ್ಕೆ ದೇಹ ಸೋಕ್ಲಿಲ್ಲ, ಒಂದು ಸಣ್ಣ ಸ್ಪರ್ಶವೂ ಇಲ್ಲದೆ ತನ್ನ ಅಗತ್ಯವನ್ನ ಪೂರೈಸ್ಕೊಂಡ. ಅವನ ಈ ವರ್ತನೆಯಿಂದ ಜಾನಕಿ ಶಬ್ದ ಮಾಡದೆ ಅಳ್ತಿದ್ಲು. ನಾನು ಅಷ್ಟೊಂದು ಕೆಟ್ಟವಳ, ನನ್ನನ್ನು ಮುಟ್ಟೋಕೆ ಕೂಡ ಇವ್ರಿಗೆ ಇಷ್ಟ ಇಲ್ವಾ ಅಂತ ಒಳಗೊಳಗೆ ಅಳ್ತಿದ್ದ ಅವಳ ಕಣ್ಣೀರು ಆ ಕತ್ತಲಲ್ಲಿ ಯಾರಿಗೂ ಕಾಣಿಸ್ಲಿಲ್ಲ. ಮೊದಲ ದಾಂಪತ್ಯದ ದೈಹಿಕ ನೋವಿಗಿಂತ ಅವಳ ಮನಸ್ಸಿನ ನೋವು ತುಂಬಾ ದೊಡ್ಡದಾಗಿತ್ತು. ಸುಖವಿಲ್ಲದ, ಸಂತೋಷವಿಲ್ಲದ, ಮೈ ಸೋಕದ ದಾಂಪತ್ಯ ಇದು. ಇದನ್ನ ಶಾರೀರಿಕ ಸುಖ ಅಂತ ಹೇಳೋಕೆ ಕೂಡ ಸಾಧ್ಯವಿರಲಿಲ್ಲ. ಜಾನಕಿಗೆ ಒಂದಂತೂ ಅನ್ನಿಸ್ತು, ಬಹುಶಃ ದಾಂಪತ್ಯ ಅಂದ್ರೆ ಹೀಗೆ ಇರುತ್ತೋ ಏನೋ. ಆದ್ರೆ ಅವಳ ಗೆಳತಿಯರು ಪೂರ್ಣವಾಗಿ ಏನನ್ನು ಹೇಳ್ದಿದ್ರು ಸಣ್ಣ ಪುಟ್ಟ ಸ್ಪರ್ಶಗಳು ಮತ್ತೆ ನಾಚಿಕೆಯ ಬಗ್ಗೆ ಹಂಚ್ಕೊಳ್ತಿದ್ರು. ತನಗ್ ಮಾತ್ರ ಯಾಕೆ ಹೀಗೆ ನಡಿಲಿಲ್ಲ ಅಂತ ಯೋಚಿಸ್ತಾ ತನ್ನ ದೇಹವನ್ನ ಮಾತ್ರ ಅವನಿಗೊಪ್ಸಿ ತನ್ನ ಮನಸ್ಸು ಮತ್ತೆ ಆಲೋಚನೆಯನ್ನ ಎಲ್ಲೋ ದೂರ ಇಟ್ಕೊಂಡ್ಲು. ಅವನ ಕೆಲಸ ಮುಗಿದ ಮೇಲೆ ಅವಳಿಂದ ದೂರ ಸರಿದವನು, ಈಗ ನಡೆದಿದ್ದನ್ನ ಇಟ್ಕೊಂಡು ನೀನ್ ಬಂದು ನನ್ನನ್ನ ಮುಟ್ಟೋಕ್ ಬರಬೇಡ, ನೀನು ಬೆರಳು ಕೂಡ ನನ್ನ ಮೇಲೆ ತಗ್ಲಬಾರದು, ಅರ್ಥ ಆಯ್ತಾ? ನನಗ್ ಬೇಕಾದಾಗ ಮಾತ್ರ ನಾನ್ ಬರ್ತೀನಿ, ನೀನು ಏನು ಮಾತಾಡದೆ ಬಂದು ಮಲಗಬೇಕು. ಈ ರೂಮ್ ಮಾತ್ರ ನಿನಗೆ, ಯಾವುದೇ ಕಾರಣಕ್ಕೂ ನನ್ನ ರೂಮ್ ಕಡೆಗೆ ಬರಬಾರ್ದು, ಇಣಕಿ ಕೂಡ ನೋಡಬಾರ್ದು ಅಂತ ದ್ವೇಷಕಾರಿ ತನ್ನ ರೂಮ್ಗೆ ಹೊರಟು ಹೋದ ಜಯದೇವ್. ಜಾನಕಿ ಮಲಗ್ಲೂ ಇಲ್ಲ, ಎದ್ದಿರ್ಲೂ ಇಲ್ಲ. ಅವನು ಬಿಟ್ಟು ಹೋದ ಸ್ಥಿತಿಯಲ್ಲೇ ಹಾಗೆ ಬಿದ್ದಿದ್ಲು. ಕಣ್ಣೀರು ಹರಿತಲೇ ಇತ್ತು. ತಾನಾಗಿಯೇ ಹುಡುಕೊಂಡು ಬಂದ ಜೀವನ ಇದು, ಹೇಗಿದ್ರೂ ಒಪ್ಕೊಳ್ಳೇಬೇಕು ಅಂತ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಿದ್ಲು. ಆದ್ರೆ ಅವಳಿಗೆ ನಿದ್ರೆ ಮಾತ್ರ ಹತ್ತಿರ ಸುಳಿಲೇ ಇಲ್ಲ. ನಿದ್ದೆ ಮಾಡೋ ಸ್ಥಿತಿಯಲ್ಲೂ ಅವಳಿರ್ಲಿಲ್ಲ. ಮಧ್ಯರಾತ್ರಿಯ ನಂತರ ಜಯದೇವ್ ಮತ್ತೆ ಅವಳನ್ನ ಹುಡ್ಕೊಂಡ್ ಬಂದ. ಯಾವುದೇ ಸದ್ದು ಮಾಡದೆ ಅವಳ ಕಾಲಿನ ಹತ್ರ ಕೂತು ಕೈಯಿಂದ ತಡೋದ. ಅವಳು ಹಾಗೆ ಬಿದ್ದಿರೋದನ್ನ ಕಂಡು ತನ್ನ ಕೆಲ್ಸನ ಮುಂದುವರಿಸ್ದ. ಕೆಲಸ ಮುಗಿದ್ಮೇಲೆ ಮತ್ತೆ ಅಲ್ಲಿಂದ ಹೊರಟು ಹೋದವನು ಮತ್ತೆ ಆಮೇಲೆ ಬರಲೇ ಇಲ್ಲ. ಬೆಳಗಾದ್ಮೇಲೆ ಎದ್ದವಳು ಹೇಗೋ ತಡಬಡಾಯಿಸ್ತಾ ಬಾತ್ರೂಮಿಗೆ ಹೋಗಿ ಸ್ನಾನ ಮುಗಿಸಿದ್ಲು ಜಾನಕಿ. ತನ್ನ ಕೆಲಸಗಳನ್ನ ಮುಗಿಸ್ಕೊಂಡು ತಾನು ತಂದಿದ್ದ ಸಣ್ಣ ಬ್ಯಾಗ್ನಿಂದ ಒಂದು ದೇವರ ಫೋಟೋ ಮತ್ತೆ ಹಣತೆಯನ್ನ ತೆಗೆದ್ಲು. ಅಲ್ಲಿಯೇ ಇದ್ದ ಒಂದು ಟೇಬಲ್ ಮೇಲೆ ಅದನ್ನಿಟ್ಟು ತಾನು ತಂದಿದ್ದ ಸೀರೆಯನ್ನ ಉಟ್ಕೊಂಡು ದೇವರಿಗೆ ಕೈ ಮುಗಿದ್ಲು. ಜಾನಕಿ ರೂಮ್ನಿಂದ ಹೊರಗಡೆ ಬಂದು ನಿಂತವಳಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಮನೆಯಲ್ಲಿ ಒಂದು ದಿನ ಕೂಡ ಸುಮ್ಮನೆ ಕೂತು ಅವಳಿಗೆ ಅಭ್ಯಾಸ ಇರಲಿಲ್ಲ. ಯಾವಾಗ್ಲೂ ಏನಾದ್ರೂ ಒಂದು ಕೆಲಸ ಮಾಡ್ತಲೇ ಇರ್ತಿದ್ಲು. ಈಗ ಏನಾದ್ರೂ ಮಾಡೋಕ್ ಹೋದ್ರೆ ಎಲ್ಲಿ ಏನಾಗುತ್ತೋ ಅಂತ ಭಯದಿಂದ ಒಂದ್ ಕಡೆ ಸುಮ್ಮನೆ ನಿಂತ್ಕೊಂಡ್ಲು.
ನಿಂತಲ್ಲೇ ಮನೆ ಸುತ್ತ ಕಣ್ಣಾಡ್ಸಿದ್ಲು. ಅಲ್ಲಿ 2 ರೂಮ್ಗಳಿದ್ವು. 2ನೇ ರೂಮ್ ತನ್ನ ಗಂಡನ ರೂಮ್ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಒಂದ್ ಕಡೆ ಪೂಜೆ ಮಾಡೋಕೆ ಪ್ರತ್ಯೇಕವಾದ ಜಾಗ ಇಲ್ದಿದ್ರು ಗೋಡೆಯಲ್ಲೇ ಕಪಾಟಿನಂತೆ ವಿನ್ಯಾಸಗೊಳಿಸಿ ಅದಕ್ಕೆ ಬಾಗಿಲುಗಳನ್ನ ಹಾಕಲಾಗಿತ್ತು. ಅವಳು ಅಡ್ಗೆ ಮನೆಯನ್ನ ನೋಡ್ತಿದ್ದಂತೆಯೇ ಜಯದೇವ್ ತನ್ನ ರೂಮ್ ಬಾಗ್ಲು ತೆರೆದು ಹೊರಗಡೆ ಬಂದ. ಜಾನಕಿ ಅಲ್ಲಿ ನಿಂತಿರೋದನ್ನ ನೋಡಿ ತನ್ನ ರೂಮ್ ಬಾಗ್ಲನ್ನ ಮುಚ್ತಾ ಏನ್ ಅಡ್ಗೆ ಮಾಡಿದ್ಯಾ ಅಂತ ಕೇಳ್ದ. ಜಾನಕಿ ಉತ್ತರ ಕೊಡೋಕಾಗ್ದೆ ತಡಬಡಾಯಿಸ್ತಾ ಅವನನ್ನೇ ನೋಡ್ತಿದ್ಲು. ಏಯ್, ನಿನಗೆ ಕೇಳ್ತಿರೋದು, ಉತ್ತರ ಕೊಡದೆ ಏನ್ ಕನ್ಸ್ಕಾಣ್ತಾ ನಿಂತಿದ್ಯಾ ಅಂತ ಅವನು ಗದ್ರಸ್ತ. ಅವಳು ಭಯದಿಂದ ಮೆಲ್ಲು ಧ್ವನಿಯಲ್ಲಿ, ನೀವು ಏನು ಹೇಳಲೇ ಇಲ್ವಲ್ಲ ರೀ, ನಿಮ್ಮ ಅನುಮತಿ ಇಲ್ಲದೆ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ, ಅದಕ್ಕೆ ಇಲ್ಲೇ ನಿಂತಿದ್ದೆ ಅಂದ್ಲು. ಜಾನಕಿನ ಒಂದ್ಸಲ ಮೇಲಿಂದ ಕೆಳಗಡೆ ನೋಡಿದ ಜಯದೇವ್, ಇನ್ಮೇಲೆ ನನಗೆ ಊಟ ಸರಿಯಾದ ಸಮಯಕ್ಕೆ ರೆಡಿ ಆಗಿರ್ಬೇಕು, ಲೇಟ್ ಆಗ್ಬಾರ್ದು, ನನ್ನನ್ನ ಕೋಪ ಪಡಿಸದ ಹಾಗೆ ಇರೋವರೆಗೂ ನಿನಗೆ ಒಳ್ಳೇದು, ಅರ್ಥ ಆಯ್ತಾ ಅಂದ. ಅವಳು ಕೂಡ ವೇಗವಾಗಿ ತಲೆ ಆಡಿಸಿ, ಸರಿ ರೀ, ಮಧ್ಯಾಹ್ನಕ್ಕೆ ಏನ್ ಅಡ್ಗೆ ಮಾಡ್ಲಿ ಅಂತ ಕೇಳಿದ್ಲು. ನಾನೇ ನಿಂತರ ಸುಮ್ಮನೆ ಕೆಲಸ ಇಲ್ಲದೆ ಇದ್ದೀನ, ನಿನಗ್ ಬೇಕಾದದ್ದನ್ನ ನೀನೇ ಮಾಡ್ಕೊಂಡು ತಿನ್ನು ಅಂತ ಉರಿದು ಬಿದ್ದವನು ಬಾಗ್ಲು ತೆರೆದು ಹೊರಗಡೆ ಹೋದವನು ಜೋರಾಗಿ ಬಾಗ್ಲು ಹಾಕಿ ಹೊರಟು ಹೋದ. ಜಾನಕಿ ಕಣ್ಣಲ್ಲಿ ನೀರು ತುಂಬಿ ಬಂತು. ಅದನ್ನ ಒರೆಸ್ಕೊಂಡು ಅಡ್ಗೆ ಮನೆಗೆ ಹೋದವಳಿಗೆ ಮುಂದಿನ ಸಂಕಷ್ಟ ಎದುರಾಯ್ತು. ಕಟ್ಗೆ ಒಲೆಯಲ್ಲಿ ಮಾತ್ರ ಅಡ್ಗೆ ಮಾಡಿ ಅಭ್ಯಾಸ ಇದ್ದ ಅವಳಿಗೆ ಅಲ್ಲಿರೋ ಸ್ಟೌವು, ಕರೆಂಟ್ ಒಲೆ, ಹೀಟರ್ನಂತಹ ಮಾಡರ್ನ್ ಕಿಚನ್ ಬಳಸೋಕೆ ತಿಳಿಲಿಲ್ಲ. ಸಿಲಿಂಡರ್ ಹೇಗೆ ಆನ್ ಮಾಡ್ಬೇಕು ಅಂತ ತಿಳಿದೆ ಮುಸಿ ಮುಸಿ ಅಳ್ತಾ ಹಾಗೆ ನಿಂತ್ಲು. ಸುಮ್ನೆ ನಿಂತ್ರೆ ಕೆಲಸ ಆಗಲ್ಲ ಅಂತ ಅರಿತು ಮೆಲ್ಲನೆ ಹೊರಗಡೆ ಬಂದು ಯಾರಾದ್ರೂ ಬರ್ತಾರಾ ಅಂತ ಕಾಯ್ತಾ ನಿಂತ್ಕೊಂಡ್ಲು. ಪಕ್ಕದ ಮನೆ ಮುಂದೆ ನಿಂತವಳು ಸಂಕೋಚ ಪಡ್ತಲೇ ಬಾಗ್ಲು ತಟ್ಟಿದ್ಲು. ಅಲ್ಲಿ ಕಾಲಿಂಗ್ ಬೆಲ್ ಇರುತ್ತೆ, ಅದನ್ನ ಒತ್ತಬೇಕು ಅನ್ನೋದು ಅವಳಿಗೆ ಗೊತ್ತಿರ್ಲಿಲ್ಲ. ತುಂಬಾ ಹೊತ್ತು ಬಾಗ್ಲು ತಟ್ಟಿದ್ಮೇಲೆ ಆ ಬಾಗ್ಲು ತೆರೆಯಲ್ಪಡ್ತು. ಯಾರಿವಳು ಮ್ಯಾನಸ್ ಇಲ್ದೆ ಈ ರೀತಿ ಅಸಹ್ಯವಾಗಿ ಬಾಗ್ಲು ತಟ್ತಿರೋದು ಅಂತ ಬೈತಾ ಒಬ್ಳು ಸುಂದರವಾದ ಮಾಡ್ರನ್ ಹುಡುಗಿ ಬಾಗ್ಲು ತೆರೆದ್ಲು. ಹೊರಗಡೆ ನಿಂತಿದ್ದ ಜಾನಕಿನ ನೋಡಿ ಅವಳು ಮುಖ ಸುಳ್ಳಿಸಿದ್ಲು. ಜಾನಕಿ ತನ್ನನ್ನ ಬೈದ ಆ ಹುಡುಗಿಯನ್ನ ಆಶ್ಚರ್ಯದಿಂದ ನೋಡ್ತಿದ್ಲು. ಕುಳ್ಳಗಿನ ಲಂಗ ಅಂದ್ರೆ ಸ್ಕರ್ಟು ಮತ್ತೆ ತೋಳಿಲ್ಲದ ಸೊಂಟ ಕಾಣಿಸೋ ಸಣ್ಣ ಟಾಪ್ ಧರಿಸಿ ಕೂದಲನ್ನ ಬಿಟ್ಕೊಂಡು ನಿಂತಿದ್ದ ಆ ಹುಡುಗಿನ ನೋಡಿ ಜಾನಕಿ ಅವಳನ್ನ ಯಾವುದೋ ಸಿನಿಮಾ ಹೀರೋಯಿನ್ ಇರಬೇಕು ಅನ್ಕೊಂಡ್ಲು. ಜಾನಕಿ ಬಣ್ಣ ಮಾಸಿದ ಹಳೆ ಚೂಡಿದಾರ್ ಧರಿಸಿ ತಲೆಗೆ ಎಣ್ಣೆ ಹಚ್ಚಿ ಬಾಚಿ ಜುಟ್ ಹಾಕೊಂಡಿದ್ಲು. ಅವಳನ್ನ ನೋಡಿ ಆ ಹೊಸ ಹುಡುಗಿ ಯಾವುದೋ ಬೇರೆ ಗ್ರಹದ ಪ್ರಾಣಿನ ನೋಡ್ದಂತೆ ನೋಡಿದ್ಲು. ಯಾಕೆ ಹೀಗೆ ಮ್ಯಾನಸ್ ಇಲ್ದೆ ಬಾಗ್ಲು ತಟ್ತಿದ್ಯಾ? ಕಾಲಿಂಗ್ ಬೆಲ್ ಒತ್ತೋಕ್ಕಾಗಲ್ವಾ? ನಿನ್ ಮುಖ ನೋಡು ಹೇಗಿದೆ, ಈಗೇನ್ ಬೇಕು ನಿನಗೆ? ಯಾಕೆ ನನ್ನನ್ನೇ ಹಂಗೆ ನುಂಗೋ ತರ ನೋಡ್ತಿದ್ಯಾ ಅಂತ ಕೇಳಿದ್ಲು. ಆಗ ಜಾನಕಿ ತಡಬಡಾಯಿಸ್ತಾ, ನನ್ಗೊಂದು ಸಹಾಯ ಬೇಕಿತ್ತು ಅಕ್ಕ, ನಾನು ಬೇಕು ಅಂತ ನಿಮ್ಮನ್ನ ತೊಂದ್ರೆ ಮಾಡ್ತಿಲ್ಲ. ತುಂಬಾ ಹೊತ್ತಿಂದ ಹೊರಗಡೆ ನಿಂತು ಯಾರಾದ್ರೂ ಬರ್ತಾರಾ ಅಂತ ನೋಡ್ತಿದ್ದೆ, ಯಾರೂ ಬರ್ಲಿಲ್ಲ, ಅದಕ್ಕೆ ಬಾಗ್ಲು ತಟ್ತೆ. ನಮ್ಮ ಮನೆಯಲ್ಲಿರೋ ಒಲೆ ಹಚ್ಚೋಕ್ ನಂಗೆ ಗೊತ್ತಾಗ್ತಿಲ್ಲ, ಸ್ವಲ್ಪ ಹೇಳ್ಕೊಡ್ತೀರಾ ಅಕ್ಕ? ಅವ್ರು ಬಂದ್ರೆ ಬೈತಾರೆ, ನಿಮ್ಗೆ ತೊಂದರೆ ಕೊಟ್ಟಿದ್ರೆ ಕ್ಷಮಿಸ್ಬಿಡಿ ಅಂತ ಮುಗ್ಧವಾಗಿ ಕೇಳಿದ್ಲು. ಜಾನಕಿನ ಮೇಲಿಂದ ಕೆಳಗೆ ನೋಡಿದ ಅವಳು ಜಾನಕಿ ಅಪ್ಪಟ ಕನ್ನಡದಲ್ಲಿ ಮಾತಾಡಿದ್ದನ್ನ ನೋಡಿ ಏನು ಅನ್ನಿಸ್ತೋ ಏನೋ, ಸರಿ ಬಾ ಅಂತ ಸಹಾಯ ಮಾಡೋಕೆ ಒಪ್ಕೊಂಡ್ಲು. ಆ ಹೊಸ ಹುಡುಗಿ ಜಯದೇವ್ ಮನೆಗೆ ಬಂದು ಅಡುಗೆ ಒಲೆ ಹೇಗೆ ಹಚ್ಚಬೇಕು, ಫ್ರಿಜ್ನ ಹೇಗೆ ಬಳಸಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ಲು. ಜಾನಕಿ ತುಂಬಾ ಆಸಕ್ತಿಯಿಂದ ಕೇಳಿಸ್ಕೊಳ್ತಾ ಇರೋದನ್ನ ನೋಡಿ, ನೀನು ಇದನ್ನೆಲ್ಲ ಇದಕ್ಕೂ ಮುಂಚೆ ನೋಡಿಲ್ವಾ ಅಂತ ಕೇಳಿದ್ಲು. ಇಲ್ಲ ಅಕ್ಕ, ನಾನು ಇದನ್ನೆಲ್ಲ ನೋಡೇ ಇಲ್ಲ, ನಮ್ಮ ಮನೆಯಲ್ಲಿ ಹೊರಗಡೆ ಕಟ್ಗೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ವಿ, ಇದೆಲ್ಲವನ್ನು ಇಲ್ಲಿಗೆ ಬಂದ್ಮೇಲೆ ನೋಡ್ತಿರೋದು ಅಕ್ಕ ಅಂತ ಜಾನಕಿ ಹೇಳಿದ್ಲು. ಅವಳಿಗೆ ಏನು ಹೇಳಬೇಕು ಅಂತ ತಿಳಿದೆ, ಸರಿ ಹೊರಗಡೆ ಬಾ ಅಂತ ಕರ್ಕೊಂಡು ಬಂದು, ನೋಡು, ಈ ಸ್ವಿಚ್ ಒತ್ತಿದ್ರೆ ಒಳಗಡೆ ಕಾಲಿಂಗ್ ಬೆಲ್ ಸದ್ದು ಬರುತ್ತೆ, ಇನ್ಮೇಲೆ ಯಾರ ಮನೆ ಬಾಗ್ಲನ್ನು ಕೂಡ ಈ ತರ ತಟ್ಟಬೇಡ, ಹಾಗೆ ಹೊರಗಡೆ ಕೂಡ ನಿಲ್ಲಬೇಡ. ನೀನು ನೋಡಿದ ಊರ್ಗೂ ಈ ಊರ್ಗೂ ತುಂಬಾ ವ್ಯತ್ಯಾಸ ಇದೆ. ಅಂದ್ಹಾಗೆ ನಿನ್ ಹೆಸರೇನು ಅಂತ ಕೇಳಿದ್ಲು. ಜಾನಕಿ ನಗ್ತಾ, ನನ್ನ ಹೆಸರು ಜಾನಕಿ ಅಕ್ಕ, ನಿಮ್ ಹೆಸರೇನು ಅಂತ ಕೇಳಿದ್ಲು. ನನ್ನ ಹೆಸರು ಕೋಮಲ. ಸರಿ, ನನಗೆ ಕೆಲ್ಸಕ್ಕೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ, ನೀನು ಹೋಗಿ ಕೆಲಸ ನೋಡ್ಕೊ ಅಂತ ಕೋಮಲ ಹೊರಟು ಹೋದ್ಲು. ಕೋಮಲ ಹೇಳ್ಕೊಟ್ಟ ಮೇಲೆ ಜಾನಕಿಗೆ ಅಷ್ಟು ಕಷ್ಟ ಆಗಲಿಲ್ಲ. ಮನೆಯಲ್ಲಿ ಅಡುಗೆಗೆ ಬೇಕಾದ ವಸ್ತುಗಳೇನೂ ಇರಲಿಲ್ಲ.
ಫ್ರಿಜ್ನಲ್ಲಿ ನಿಂಬೆಹಣ್ಣು ಮತ್ತೆ ಮೊಟ್ಟೆ ಇತ್ತು. ಅದನ್ನ ಇಟ್ಕೊಂಡು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ಲು ಮತ್ತೆ ಮೊಟ್ಟೆನ ಹುರಿದಿಟ್ಲು. ಮಧ್ಯಾಹ್ನದ ಊಟಕ್ಕೆ ಜಯದೇವ್ ಬರ್ಲಿಲ್ಲ. ಜಾನಕಿ ಕೂಡ ಊಟ ಮಾಡ್ಲಿಲ್ಲ. ರಾತ್ರಿ ಬಂದವನು ನೇರವಾಗಿ ತನ್ನ ರೂಮ್ ಒಳಗಡೆ ಹೋಗ್ಬಿಟ್ಟ. ಅಲ್ಲಿ ನೆಲದ ಮೇಲೆ ಕೂತಿದ್ದ ಜಾನಕಿಯನ್ನ ಅವನು ಗಮನಿಸ್ಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಹೊರಗಡೆ ಬಂದವನು ಅಡ್ಗೆ ಮನೆಗೆ ಹೋಗಿ ಊಟನ ನೋಡ್ದ. ತಕ್ಷಣ ಆ ಪಾತ್ರೆನ ಎತ್ತಿ ಗೋಡೆಗೆ ಜೋರಾಗಿ ಎಸ್ದ ಜಯದೇವ್. ಅವನು ಆ ಪಾತ್ರೆನ ಎತ್ತಿ ಎಸೆದ ತಕ್ಷಣ ಜಾನಕಿ ಭಯದಿಂದ ನಡುಗಿ ಹೋದ್ಲು. ವೇಗವಾಗಿ ಹೊರಗಡೆ ಬಂದವನು ಜಾನಕಿಯ ಕುತ್ತಿಗೆ ಹಿಡಿದು, ಏನ್ ಅಡ್ಗೆ ಮಾಡಿಟ್ಟಿದ್ಯಾ? ಇಡೀ ದಿನ ಮನೆಯಲ್ಲಿ ಸುಮ್ನೆ ತಾನೇ ಇರೋದು. ಸರಿಯಾಗಿ ಅಡ್ಗೆ ಮಾಡೋಕ್ ಬರಲ್ವಾ ನಿನಗೆ? ನನಗೆ ಲೆಮನ್ ರೈಸ್ ಅಂದ್ರೆ ಆಗಲ್ಲ ಅಂತ ಗೊತ್ತಿಲ್ವಾ ಅಂತ ಜೋರಾಗಿ ಕಿರಿಚಿದ ಜಯದೇವ್. ಅವನ ಸಿಟ್ನಲ್ಲಿ ಒಬ್ಳು ಉಸಿರುಗಟ್ಟಿ ಗಾಳಿಯಲ್ಲಿ ತೇಲ್ತಿರೋದು ಅವನಿಗೆ ಅರಿವಿಗೆ ಬರಲಿಲ್ಲ. ಜಾನಕಿಗೆ ಉಸಿರು ಕಟ್ತಂತಾಗಿ ಕಣ್ಣಿನಿಂದ ನೀರು ಕೋಡಿಯಂತೆ ಹರಿತಿತ್ತು. ಅವನನ್ನ ಎದುರಿಸೋಕಾಗ್ದೆ ಒದ್ದಾಡ್ತಿದ್ಲು. ಜಯದೇವ್ ಜಾನಕಿಯ ಕುತ್ತಿಗೆಯನ್ನ ಬಿಟ್ಟ ತಕ್ಷಣ ಆ ಸ್ಥಿತಿಯಲ್ಲೂ ತನ್ನ ಕುತ್ತಿಗೆ ಸವರ್ತಾ, ಮನೆಯಲ್ಲಿ ಅಡ್ಗೆ ಮಾಡೋಕೆ ಬೇರೆ ಏನೂ ಇರ್ಲಿಲ್ಲ ರೀ, ಅದಕ್ಕೆ ಇರೋದನ್ನೇ ಇಟ್ಟು ಅಡ್ಗೆ ಮಾಡ್ದೆ ಅಂತ ಅಳ್ತಾ ಹೇಳಿದ್ಲು ಜಾನಕಿ. ಆದ್ರೂ ಅವಳನ್ನ ಗಮನಿಸದ ಜಯದೇವ್ ವೇಗವಾಗಿ ಮನೆಯಿಂದ ಹೊರಗಡೆ ಹೋದ. ಸಿಟ್ಟು ತಡೆಯೋಕಾಗ್ದೆ ಹೊರಗಡೆ ಬಂದವನು ತನ್ನ ತಲೆ ಕೂದಲನ್ನ ಒತ್ತಿ ಹಿಡಿದು ಕೋಪನ ಕಂಟ್ರೋಲ್ ಮಾಡ್ಕೊಂಡು ಕಾರ್ ಹತ್ತಿ ಯಾವಾಗ್ಲೂ ಹೋಗೋ ಹೋಟೆಲ್ಗೆ ಹೋದ. ಅಲ್ಲಿ ಚೆನ್ನಾಗಿ ಊಟ ಮಾಡಿ ಮರೀದೆ ಜಾನಕಿಗೂ ಕೂಡ ಇಡ್ಲಿ ಪಾರ್ಸಲ್ ತಂದ. ಅವನು ಅವಳನ್ನ ಎಲ್ಲಿ ಬಿಟ್ಟು ಹೋಗಿದ್ನೋ ಅವಳು ಅಲ್ಲೇ ಕೂತಿದ್ಲು. ಆದ್ರೆ ಅಷ್ಟರಲ್ಲೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಕೂತಿದ್ಲು. ತಾನು ತಂದಿದ್ದ ಬ್ಯಾಗ್ಗಳನ್ನ ಅವಳು ಮುಂದೆ ಇಟ್ಟು ತನ್ನ ರೂಮ್ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡ. ಅವಳು ಕೇಳಿದ್ರಿಂದ ಮನೆಗ್ ಬೇಕಾದ ತರಕಾರಿಗಳನ್ನ ತಂದಿದ್ದ. ಎಲ್ಲವನ್ನ ಎತ್ತಿಟ್ಟ ಜಾನಕಿ ಅವನ್ ತಂದಿದ್ದ ಊಟನ ಮುಟ್ತೆ ತನ್ನ ರೂಮ್ ಒಳಗಡೆ ಹೋಗಿ ಮಲ್ಕೊಂಡ್ಲು. ಮಲಗಿದ ತಕ್ಷಣ ಜಾನಕಿ ನಿದ್ರೆಗೆ ಜಾರಿದ್ಲು. ಬೆಳಗಿನ ಜಾವದ ಸಮಯದಲ್ಲಿ ತನ್ನ ಕಾಲಿನ ಹತ್ರ ಯಾರೋ ಬಂದು ಕೂತಿರೋದು ಅವಳಿಗೆ ಅರಿವಾಯ್ತು. ಅದು ತನ್ನ ಗಂಡನೇ ಅಂತ ಅವಳಿಗೆ ತಿಳಿದಿತ್ತು. ಅವನನ್ನ ಇಷ್ಟಪಟ್ಟು ಒಪ್ಲಿಲ್ಲ, ತಡಿಲೂ ಇಲ್ಲ. ಅವನೇ ಅವಳ ಬಟ್ಟೆ ಸಡಿಲಿಸಿ ಅವಳನ್ನ ಮುಟ್ದೆ. ಕನಿಷ್ಠ ಬೆರಳ ತುದಿಯ ಸ್ಪರ್ಶ ಕೂಡ ಇಲ್ಲದೆ ತನ್ನ ಕಾಮ ತೀರಿಸ್ಕೊಂಡು ಎದ್ದು ಹೋದ. ಅವನು ಹೋದ್ಮೇಲೆ ಜಾನಕಿಗೆ ನಿದ್ರೆನೆ ಬರ್ಲಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಮಲಗಿದ್ದವಳು ಗಡಿಯಾರ ನೋಡಿದಾಗ ಸಮಯ 6 ಗಂಟೆ ಆಗಿತ್ತು. ಎದ್ದು ಸ್ನಾನ ಮುಗಿಸಿ ಅಡ್ಗೆ ಮನೆಗೆ ಬಂದವಳು ಮೊದಲು ಟೀ ಮಾಡಿ ಪಕ್ಕಕ್ಕಿಟ್ಲು. ಚಪಾತಿ ಕುರ್ಮಾ ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ ಬೀನ್ಸ್ ಪಲ್ಯ ತಯಾರಿಸಿ ಎಲ್ಲಾನು ಡಬ್ಬಿಗಳಲ್ಲಿ ತುಂಬಿಸಿ ಟೇಬಲ್ ಮೇಲೆ ಇಟ್ಟು ಮುಚ್ಚಿದ್ಲು. ಅಷ್ಟರಲ್ಲಿ ಜಯದೇವ್ ಹೊರಗಡೆ ಬಂದ. ಅಡ್ಗೆ ತಯಾರಾಗಿರೋದನ್ನ ನೋಡಿ 7 ಚಪಾತಿಗಳನ್ನ ಕುರ್ಮಾದಲ್ಲಿ ಅದ್ದಿ ನುಂಗಿದವನು, ಏನ್ ಕುರ್ಮಾ ಮಾಡಿಟ್ಟಿದ್ಯಾ, ಸ್ವಲ್ಪನೂ ಖಾರನೇ ಇಲ್ಲ ಅಂತ ಅಂದು ಬೈದು ಕೈ ತೊಳೆಯೋಕೆ ಅಡ್ಗೆ ಮನೆಗೆ ಹೋದ. ಅಲ್ಲಿ ಅವನ ಕಣ್ಣಿಗೆ ಬಿದ್ದಿದ್ದು ರಾತ್ರಿ ತಂದಿದ್ದ ಪಾರ್ಸಲ್. ಮೈ ತುಂಬಾ ಕೊಬ್ಬು ಇವಳಿಗೆ, ಅದಕ್ಕೆ ಊಟ ವೇಸ್ಟ್ ಮಾಡ್ತಿದ್ದಾಳೆ ಅಂತ ಬೈದು ಕೆಲ್ಸಕ್ಕೆ ಹೊರಟು ಹೋದ. ಅಂದಿನಿಂದ ಮನೆಯಲ್ಲಿ ಜಾನಕಿ ಅನ್ನೋಳು ಇರೋದು ಕೇವಲ ಅಡುಗೆ ಮಾಡುವಾಗ ಮತ್ತೆ ರಾತ್ರಿ ಹೊತ್ತು ಅವನ ದೈಹಿಕ ಹಸಿವು ತೀರಿಸ್ಕೊಳ್ಳೋಗ ಮಾತ್ರ ನೆನಪಾಗ್ತಿತ್ತು ಜಯದೇವ್ಗೆ. ಅದನ್ ಬಿಟ್ಟು ಅವಳು ಉಂಡ್ಲಾ ಮಲ್ಗದ್ಲಾ ಹೇಗಿದ್ದಾಳೆ ಅವಳಿಗೇನಾದ್ರೂ ಬೇಕಾ ಅಂತ ಯಾವುದನ್ನು ಜಯದೇವ್ ಕೇಳ್ತಿರ್ಲಿಲ್ಲ. ಜಾನಕಿಯ ಆಸೆಗಳೆಲ್ಲ ಅವಳ ಒಳಗೆ ಹೂತು ಹೋದವು. ಆ ಮನೆಯೊಳಗಡೆ ಪಂಜರದ ಹಕ್ಕಿಯಂತೆ ಇರೋದು ಅವಳಿಗೆ ವೇದನೆ ಆಗ್ತಿತ್ತು. ಒಮ್ಮೆ ಮನೆ ಬಾಗ್ಲು ತೆರೆದು ಹೊರಗೆ ಇಣುಕಿ ನೋಡಿದ್ಲು. ಅದೇ ಸಮಯಕ್ಕೆ ಕೋಮಲ ಬಾಗ್ಲು ತೆರೆದು ಹೊರಗಡೆ ಬಂದವಳು ಜಾನಕಿನ ಕಂಡು, ಏನ್ ಜಾನಕಿ ಇಲ್ಲಿ ನಿಂತಿದ್ಯಾ ಅಂತ ಕೇಳಿದ್ಲು. ಅಕ್ಕ, ಸುಮ್ನೆ ಬಂದೆ, ಮನೆಯೊಳಗಡೆ ಇರೋಕೆ ಬೇಜಾರಾಗ್ತಿದೆ, ಇಲ್ಲಿ ಹೊರಗಡೆ ಎಲ್ಲಾದ್ರೂ ಹೋಗೋಕಾಗತ್ತಾ ಅಂತ ಕೇಳಿದ್ಲು. ಜಾನಕಿ, ಈ ಏರಿಯಾದಲ್ಲಿ ನೀನು ಒಬ್ಳೆ ಎಲ್ಲಿಗೂ ಹೋಗ್ಬಾರ್ದು, ಅರ್ಥ ಆಯ್ತಾ? ನಿನಗೆ ಪ್ರಪಂಚದ ಜ್ಞಾನವೇ ಇಲ್ಲ. ಮೊದ್ಲು ಮನೆ ಒಳಗಡೆ ಹೋಗು ಅಂದವಳು. ಹೇ, 1 ನಿಮಿಷ, ನಾನು ಒಂದು ಪಾರ್ಲರ್ ನಡೆಸ್ತಿದ್ದೀನಿ, ನಿನಗಿಷ್ಟ ಇದ್ರೆ ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳಿದ್ಲು. ಅಕ್ಕ, ನನ್ನ ಹತ್ರ ದುಡ್ಡಿಲ್ವಲ್ಲ, ಅದಷ್ಟೇ ಅಲ್ಲದೆ ಅವ್ರು ಸಂಜೆ ಬಂದ್ಬಿಡ್ತಾರೆ. ಆ ಟೈಮ್ನಲ್ಲಿ ನಾನು ಮನೆಯಲ್ಲಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಅಂದ್ಲು ಜಾನಕಿ. ಜಾನಕಿ, ದುಡ್ಡೇನು ಬೇಡ, ನನ್ನ ಪಾರ್ಲರ್ ಇಲ್ಲೇ ಹತ್ರದಲ್ಲೇ ಇದೆ. ಹೋಗುವಾಗ ನಾನೇ ಕರ್ಕೊಂಡು ಹೋಗ್ತೀನಿ, ಬರುವಾಗ ನೀನೇ ಬಂದ್ಬಿಡು, ಸರಿನಾ ಅಂದ ತಕ್ಷಣ ಜಾನಕಿ ಆಸೆಯಿಂದ ಸರಿಯಕ್ಕ ಅಂತ ತನ್ನ ಮನೆ ಲಾಕ್ ಮಾಡ್ಕೊಂಡು ಕೋಮಲ ಜೊತೆಗೆ ಹೋದ್ಲು.
ಮೊದಲ ಬಾರಿಗೆ ಬ್ಯೂಟಿ ಪಾರ್ಲರ್ ನೋಡಿದವಳಿಗೆ ಹೇಳೋಕಾಗದೇ ಇರೋಷ್ಟು ಸಂತೋಷ. ಅಕ್ಕ, ಇದೆಲ್ಲಾನು ನಾನು ನೇರವಾಗಿ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಗೊತ್ತಾ ಅಂತ ಆಶ್ಚರ್ಯದಿಂದ ನೋಡ್ತಿದ್ದ ಅವಳ ಕಣ್ಣುಗಳು ಒಂದು ಜಾಗದಲ್ಲಿ ನಿಟ್ವು. ಪಾರ್ಲರ್ನಲ್ಲಿ ಕೆಲಸ ಮಾಡೋ ಹುಡುಗಿಯರು ಜಾನಕಿಯ ಹಳ್ಳಿ ರೂಪವನ್ನ ನೋಡಿ ಕೀಳಾಗಿ ನೋಡಿದ್ರು. ಆದ್ರೆ ಜಾನಕಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಮೆಹಂದಿ ಹಾಕೋ ಹುಡುಗಿ ಹತ್ರ ಹೋಗಿ ಕುತ್ಕೊಂಡ್ಲು. ಜಾನಕಿಗೆ ಕೈಗೆ ವಿಧ ವಿಧವಾಗಿ ಮೆಹಂದಿ ಹಾಕಿಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ದಿನವಿಡೀ ಅವ್ರ ಜೊತೆಗೆ ಕಾಲ ಕಳೆದ್ಲು. 3 ಗಂಟೆ ಸುಮಾರಿಗೆ, ಜಾನಕಿ, ನೀನ್ ಮನೆಗ್ ಹೋಗು, ಇಲ್ಲಾಂದ್ರೆ ನಿಮ್ಮವ್ರು ಬಂದು ನಿನ್ನನ್ನ ಕಚ್ ಹಾಕ್ಬಿಡ್ತಾರೆ ಅಂದಾಗ್ಲೇ ಅವಳಿಗೆ ನೆನಪಾಗಿತ್ತು. ವೇಗವಾಗಿ ಮನೆ ಕಡೆ ಓಡ್ದವಳು ಮೆಟ್ಟಿಲುಗಳನ್ನ ಹತ್ತಿದ್ಲು. ಅವಳಿಗೆ ಲಿಫ್ಟ್ನಲ್ಲಿ ಹೋಗೋಕೆ ಭಯ ಇತ್ತು. ಉಸಿರು ಕಟ್ಟಿದಂತೆ ಮನೆ ಒಳಗಡೆ ಹೋಗಿ ತನ್ನ ರೂಮ್ ಸೇರಿದ ಸ್ವಲ್ಪ ಹೊತ್ನಲ್ಲೇ ಜಯದೇವ್ ಮನೆಗ್ ಬಂದ. ಅವನ ಶೂ ಸದ್ದಿನಿಂದ ಅವನ್ ಬಂದಿದ್ದನ್ನ ಅರಿತವಳಿಗೆ ಆಗ್ಲೇ ನೆಮ್ಮದಿಯ ಉಸಿರು ಬಂದಿತ್ತು. ಪ್ರತಿದಿನ ಅವರ ಜೀವನ ಬದಲಾವಣೆಯೇ ಇಲ್ಲದೆ ಸಾಕ್ತಿತ್ತು. ಜಯದೇವ್ ಆಫೀಸಿಗೆ ಹೋದ್ಮೇಲೆ ಜಾನಕಿ ಕೋಮಲ ಜೊತೆಗೆ ಪಾರ್ಲರ್ಗೆ ಹೋಗಿ ಮೆಹಂದಿ ಹಾಕೋದನ್ನ ಕಲ್ತ್ಕೋತಾ ಇದ್ಲು. ಜೀವನ ಹೀಗೆ ಸಾಗಿದ್ರೆ ಬೋರ್ ಆಗತ್ತೆ ಅಂತ ದೇವ್ರು ಜಾನಕಿಗೆ ಮುಂದಿನ ಪರೀಕ್ಷೆಯನ್ನಿಟ್ಟಿದ್ದ. ಜಯದೇವ್ ಪ್ರತಿಯೊಂದಕ್ಕೂ ಅವಳನ್ನ ಚುಚ್ಚು ಮಾತಾಡ್ತಾ ಅವಳಲ್ಲಿ ತಪ್ಪು ಹುಡುಕ್ತಾ ಅದರಲ್ಲಿ ಸಂತೋಷ ಪಡ್ತಿದ್ದ. ಜಯದೇವ್ನ ಈ ಚುಚ್ಚು ಮಾತುಗಳಿಂದ ಕೋಮಲಾಳ ಬ್ಯೂಟಿ ಪಾರ್ಲರ್ನಲ್ಲಿ ಮಾತ್ರ ಜಾನಕಿಗೆ ಸ್ವಲ್ಪ ನೆಮ್ಮದಿ ಸಿಕ್ತಿತ್ತು. ತನಗೆ ಇಷ್ಟವಾದ ಮೆಹಂದಿ ಕಲೆಯನ್ನ ಕಲಿತು ಜಾನಕಿ ಪಾರ್ಲರ್ಗೆ ಬರೋರಿಗೆ ಯಾವುದೇ ಸಂಬಳವಿಲ್ಲದೆ ಮೆಹಂದಿ ಹಾಕೋಕೆ ಶುರು ಮಾಡಿದ್ಲು. ಮೆಹಂದಿಯ ಜೊತೆಗೆ ಕಂಪ್ಯೂಟರ್ ಮತ್ತೆ ಅದನ್ನ ಬಳಸೋದು ಹೇಗೆ ಅನ್ನೋದನ್ನ ಕೋಮಲಾಳಿಂದ ಕಲಿತ್ಕೊಂಡ್ಲು. ವಾಡಿಕೆಯಂತೆ ಜಯದೇವ್ ಬರೋ ಮೊದ್ಲೇ ಮನೆಗೆ ಬಂದವಳು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನಕ್ಕೆ ಹೋದಾಗ ಅವಳಿಗೆ ಪೀರಿಯಡ್ಸ್ ಆಗಿರೋದು ತಿಳಿತು. ತಕ್ಷಣ ಅವಳಿಗೆ ಜಯದೇವ್ನ ನೆನಪಾಯ್ತು. ಡೇಟ್ ಹತ್ರ ಬರ್ತಿದ್ದಂತೆ ಅವನು ಜಾನಕಿ ಬಳಿ ದಿನವೂ ಕೇಳ್ತಿದ್ದ, ನಿನಗೆ ಪೀರಿಯಡ್ಸ್ ಆಯ್ತಾ ಆಯ್ತಾ ಅಂತ. ಅವಳು ಇಲ್ಲ ಅಂತ ಹೇಳಿದಾಗ, ಅದು ಬರ್ದೇ ಇರೋ ಹಾಗೆ ನೋಡ್ಕೊ, ಅದೇ ನಿನಗೆ ಒಳ್ಳೇದು ಅಂತ ಎಚ್ಚರಿಸಿ ಹೋಗ್ತಿದ್ದ. ಇವತ್ತು ಕೂಡ ಡೇಟ್ ಮುಗ್ದಿದೆ ಅಂತ, ಪೀರಿಯಡ್ಸ್ ಆಯ್ತಾ, ಆದ್ರೆ ಖಂಡಿತ ನನ್ನ ಹತ್ರ ಹೇಳ್ಬೇಕು ಅಂತ ಆರ್ಡರ್ ಮಾಡಿದ್ದ. ಜಾನಕಿ ಸ್ನಾನ ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ ಜಯದೇವ್ ಸರಿಯಾಗಿ ಒಳಗಡೆ ಬಂದವನ ಕಣ್ಣಿಗೆ ಜಾನಕಿ ತಲೆ ಮೇಲೆ ಸುತ್ತಕೊಂಡಿದ್ದ ಟವಲ್ ಮತ್ತೆ ಈಗಷ್ಟೇ ಸ್ನಾನ ಮಾಡಿ ಬಂದಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿಯಾದ ಮುಖದ ಮೇಲಿನ ನೀರಿನ ಹನಿಗಳು ಕಂಡ್ವು. ಕಣ್ಣು ಕೆಂಪಾಗಿ ಹುಬ್ಬು ಗಂಟಿಕ್ಕಿ ಅವಳನ್ನ ಸಂಶಯದಿಂದ ನೋಡಿದವನು, ಏಯ್, ನಿನಗೆ ಪೀರಿಯಡ್ಸ್ ಆಯ್ತಾ ಅಂತ ಒತ್ತಿ ಕೇಳ್ದ. ಅವನ ಧ್ವನಿಗೆ ಜಾನಕಿಯ ಮೈ ನಡುಗೋಕೆ ಶುರುವಾಯ್ತು. ಏಯ್, ನಾನು ಕೇಳಿದ್ದಕ್ಕೆ ಉತ್ತರ ಹೇಳು, ನಿನ್ಗೆ ಪೀರಿಯಡ್ಸ್ ಆಯ್ತಾ ಅಂತ ಕೇಳ್ದ. ಜಾನಕಿ ನಡುಗ್ತಾ ತನ್ನ ತಲ್ಲಣವನ್ನ ಹತೋಟಿಗೆ ತಂದ್ಕೊಳ್ಳೋಕೆ ತುಟಿಯನ್ನ ಹಲ್ಲಿನಿಂದ ಕಚ್ತಾ, ಹೌದು, ಈಗ ತಾನೇ ಸ್ನಾನ ಮಾಡ್ಕೊಂಡ್ ಬಂದೆ ಅನ್ಲು ಜಾನಕಿ. ಅಷ್ಟೆ, ಜಯದೇವ್ನಿಗೆ ಬಂದ ಕೋಪದಲ್ಲಿ ಅವನು ತನ್ನ ಕಂಟ್ರೋಲ್ ಕಳ್ಕೊಂಡ. ತನ್ನ ಆಫೀಸ್ ಬ್ಯಾಗ್ ಅನ್ನ ಗೋಡೆಗೆ ಎಸ್ತವನು ತನ್ನ ಬೆಲ್ಟ್ ಕಳಚ್ತಾ ಅವಳ ಹತ್ರಕ್ ಬಂದು, ನಿನಗೆ ಎಷ್ಟು ಸಲ ಹೇಳೋದು ಪೀರಿಯಡ್ಸ್ ಬರ್ದಿರೋ ಹಾಗೆ ನೋಡ್ಕೋ ಅಂತ, ಅಷ್ಟು ಹೇಳಿದ್ರು ನೀನು ಹೀಗೆ ಬಂದು ನಿಂತಿದ್ಯಾ ಅಂತ ತನ್ನ ಬೆಲ್ಟ್ನಿಂದ ಜಾನಕಿಯನ್ನ ಮನ ಬಂದಂತೆ ಹೊಡೆದ. ಪೆಟ್ಟು ತಡೆಯೋಕಾಗ್ದೆ ಕಿರಿಚ್ತಾ ಅವಳು ಕೆಳಗಡೆ ಬಿದ್ಲು. ಆದ್ರೂ ಜಯದೇವ್ ಅವಳನ್ನ ಬಿಡ್ಲಿಲ್ಲ. ನನ್ನ ಕನಸನ್ನೇ ಹಾಳ್ ಮಾಡ್ಬಿಟ್ಟಿಯಲ್ಲೇ ನಾಯಿ ಅಂತ ಅವಳ ತಲೆ ಕೂದಲು ಹಿಡಿದು ಎಳೆದು ಎತ್ತದವನು ತೂರಾಡ್ತಾ ನಿಂತಿದ್ದ ಅವಳ ಮೇಲೆ ಕರುಣೆ ತೋರ್ದೆ ಕೆನ್ನೆಗೆ ಸಾಲು ಸಾಲಾಗಿ ಹೊಡೆದ. ಅವಳು ಮಾತಾಡೋಕಾಗ್ದೆ ಕುಸಿದು ಬಿದ್ಲು. ಅವನು ಮತ್ತೆ ಕಾಲಿನಿಂದ ಒದಿಯೋಕ್ ಬಂದಾಗ ಅವನ ಕಾಲನ್ನ ಹಿಡ್ಕೊಂಡ ಜಾನಕಿ, ನನ್ನನ್ನ ಬಿಟ್ಬಿಡಿ, ನನಗೆ ನೋವಾಗ್ತಿದೆ, ಹೀಗೆ ಹೊಡೆಯೋದಕ್ಕೆ ಬದಲು ನನ್ನನ್ನ ಕೊಂದ್ಬಿಡಿ, ನೆಮ್ಮದಿಯಾಗಿ ಸತ್ ಹೋಗ್ತೀನಿ, ಪೀರಿಯಡ್ಸ್ ನಾನಾಗಿ ಇಷ್ಟಪಟ್ಟು ಬರೆಸ್ಕೊಳ್ಳೋದಲ್ಲ ಅಂದವಳನ್ನ ಕಾಲಿನಿಂದ ಎತ್ತಿ ಎಸ್ತ. ಅವನು ಬಾಗ್ಲು ತೆರೆದಾಗ ಹೊರಗಡೆ ಆತಂಕದಿಂದ ಕೋಮಲ ನಿಂತಿದ್ಲು. ಜಾನಕಿ ಕಿರಿಚಿದ ಸದ್ದು ಕೇಳಿ ಕೋಮಲ ಓಡ್ ಬಂದು ಬಾಗ್ಲು ತಟ್ಟಿದ್ಲು. ಆದ್ರೆ ಆ ಸದ್ದು ಜಯದೇವ್ನ ಕಿವಿಗೆ ಬಿದ್ದಿರ್ಲೇ ಇಲ್ಲ. ಕೋಮಲಾಳನ್ನ ನೋಡ್ದವನು, ಯಾರ್ ನೀನು, ಯಾಕ್ ನನ್ ಮನೆ ಮುಂದೆ ನಿಂತಿದ್ಯಾ, ಬೇರೆಯವ್ರ ಮನೆಯಲ್ಲಿ ಏನ್ ನಡೀತಿದೆ ಅಂತ ಇಣುಕಿ ನೋಡೋದೆ ನಿನ್ನ ಕೆಲ್ಸಾನ ಅಂತ ಕಿರಿಚಿದ ಜಯದೇವ್. ಅವನನ್ನ ಲೆಕ್ಕಿಸದ ಕೋಮಲ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಜಯದೇವ್ನನ್ನ ತಳ್ಳಿ ಒಳಗಡೆ ಹೋಗಿ ನೋಡಿದಾಗ ಜಾನಕಿ ತನ್ನ ರೂಮ್ನ ಮುಂದೆ ಕುಸಿದು ಬಿದ್ದಿದ್ಲು.
ಜಾನಕಿಯನ್ನ ಆ ಸ್ಥಿತಿಯಲ್ಲಿ ನೋಡಿದ ಕೋಮಲ ಓಡ್ ಹೋಗಿ ಅವಳನ್ನ ಎತ್ತಿದ್ಲು. ಜಾನಕಿ ಮೈಯೆಲ್ಲ ಕೆಂಪಾಗಿ ಕೆಲವು ಕಡೆ ಚರ್ಮ ಸುಲಿದು ರಕ್ತ ಬರ್ತಿತ್ತು. ಕೋಮಲಾಗೆ ವಿಷಯ ಅರ್ಥ ಆಯ್ತು. ಜಯದೇವ್ ಅವಳನ್ನ ಪ್ರಾಣಿಯಂತೆ ಹೊಡೆದಿದ್ದಾನೆ. ಒಂದು ಹೆಣ್ಣನ್ನ ಈ ರೀತಿ ಹೊಡೆದ ಅಪರಾಧ ಪ್ರಜ್ಞೆಯೇ ಇಲ್ದೆ ಬಾಗ್ಲಲ್ಲಿ ನಿಂತಿದ್ದ ಜಯದೇವ್ನನ್ನ ನೋಡಿ, ಮನುಷ್ಯನ ನೀನು? ಪಾಪಿ, ಒಂದು ಹೆಣ್ಣು ಮಗಳನ್ನ ದನದ ಹಾಗೆ ಹೊಡೆದು ಹಾಕಿದೆಯಲ್ಲ. ಹುಚ್ಚು ನಾಯಿಗಿಂತ ಕೀಳು ನೀನು. ಬದುಕೋಕೆ ಯೋಗ್ಯತೆಯೇ ಇಲ್ದವನು ನೀನು. ಗಂಡ್ಸಾಗಿ ಬಾಳೋಕು ಅರ್ಹತೆ ಇಲ್ಲ ನಿನಗೆ. ಈ ಕರ್ಮ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನಂತವ್ರನ್ನೆಲ್ಲ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬೇಕು. ಮುದಿ ನಾಯಿ, ಸಣ್ಣ ಹುಡುಗಿನ ಮದ್ವೆ ಮಾಡ್ಕೊಂಡು ಬಂದು ಅವಳಿಗೆ ಪ್ರಪಂಚವೇ ತಿಳಿಯದಂತೆ ಇಟ್ಟಿದೀಯ. ಹೀಗೆ ಕೊಡಬಾರ್ದ ಕಷ್ಟ ಕೊಡ್ತಿದ್ಯಲ್ಲ. ನೀನು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರೆ, ನಿನ್ನ ತಾಯಿ ನಿನ್ನನ್ನ ಸರಿಯಾಗಿ ಬೆಳೆಸಿದ್ರೆ ನೀನು ಮನುಷ್ಯನಾಗಿರ್ತಿದ್ದೆ. ಆದ್ರೆ ನೀನು ಮನುಷ್ಯನೇ ಅಲ್ಲ ಅಂತ ಕೋಮಲ ಕೋಪದಲ್ಲಿ ಕೆಲವು ಕೆಟ್ಟ ಮಾತುಗಳಿಂದ ಬೈತಿದ್ದಾಗ ಜಾನಕಿ ಕೋಮಲಾಳ ಬಾಯಿ ಮುಚ್ಚಿ, ಅಕ್ಕ, ನನ್ನನ್ನ ರೂಮ್ಗೆ ಕರ್ಕೊಂಡು ಹೋಗ್ತೀರಾ? ತುಂಬಾನೇ ನೋವಾಗ್ತಿದೆ ಅಂತ ಕಣ್ಣೀರು ಹಾಕ್ತಾ ಕೇಳಿದ್ಲು. ಅದನ್ನ ನೋಡಿ ಕೋಮಲಾಳ ಕಣ್ಣಲ್ಲೂ ನೀರು ಬಂತು. ಬಾಗಿಲಲ್ಲಿ ನಿಂತು ಕ್ರೂರವಾಗಿ ನೋಡ್ತಿದ್ದ ಜಯದೇವ್ ಬಾಗಿಲು ಒಡೆಯುವಂತೆ ಎಳೆದು ಮುಚ್ಚಿ ವೇಗವಾಗಿ ಅಲ್ಲಿಂದ ಹೊರಟು ಹೋದ. ಅವನು ಕಾರು ಓಡಿಸಿದ ವೇಗಕ್ಕೆ ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದೇ ಆಶ್ಚರ್ಯ. ಜಯದೇವ್ನ ಕಾರು ಹೋಗಿ ನಿಂತಿದ್ದು ಜನರಿಲ್ಲದ ನಿರ್ಜನ ಸಮುದ್ರ ತೀರದಲ್ಲಿ. ಕಾರ್ನಿಂದ ಇಳಿದು ಸಮುದ್ರದ ನೀರಿನಲ್ಲಿ ನಡೆಯೋಕೆ ಶುರು ಮಾಡ್ದ ಅವನಿಗೆ ಜಾನಕಿಯ ಮಾತುಗಳು ಮತ್ತೆ ಕೋಮಲಾಳ ಮಾತುಗಳು ಪದೇ ಪದೇ ಕೇಳಿಸ್ತಾ ಇದ್ವು. ನಿಲ್ಲದೆ ಹುಚ್ಚನಂತೆ ಸಮುದ್ರದ ನೀರಿನಲ್ಲಿ ನಡೀತಲೇ ಇದ್ದ. ರಾತ್ರಿಯ ಸಮಯವಾದ್ರಿಂದ ಅಲೆಗಳು ಬಂದು ಜಯದೇವ್ನನ್ನ ಪೂರ್ತಿಯಾಗಿ ನೆನೆಸ್ತಿದ್ವು. ಆದ್ರೆ ಅವನು ಅದನ್ನ ಗಮನಿಸೋ ಸ್ಥಿತಿಯಲ್ಲೇ ಇರಲಿಲ್ಲ. ಬಹಳ ದೂರ ನಡೆದವನು ಜನರಿರೋ ಜಾಗವನ್ನೆಲ್ಲ ದಾಟಿ ಮುಂದೆ ಹೋಗಿದ್ದ. ಜಾನಕಿ ಅವನ ಕಾಲ್ ಹಿಡಿದು, ಹೀಗ್ ಹೊಡಿಬೇಡಿ, ಒಂದೇ ಸಲ ನನ್ನನ್ನ ಕೊಂದ್ಬಿಡಿ, ನೆಮ್ಮದಿಯಾಗಿ ಸತ್ ಹೋಗ್ತೀನಿ ಎಂದ ಮಾತು ಅವನನ್ನ ತುಂಬಾ ಕಾಡಿತ್ತು. ಸಮುದ್ರದ ನೀರಿನಲ್ಲಿ ಮಂಡಿಯೂರಿ ಕೂತವನು ಆ ಅಂತ ಸಮುದ್ರವೇ ಅದರುವಂತೆ ಜೋರಾಗಿ ಕಿರಿಚಿದ. ಇಬ್ಬರು ಹೆಣ್ಣು ಮಕ್ಕಳ ಧ್ವನಿಯಲ್ಲದೆ ಮೂರನೆಯವಳ ಧ್ವನಿ ಜಯದೇವ್ನ ಕಿವಿಯಲ್ಲಿ ಮೊಳಗಿತ್ತು. ಇತ್ತ ಕೋಮಲ ಕೈ ಹಿಡಿದು ಜಾನಕಿನ ಕರ್ಕೊಂಡು ಹೋಗಿ ರೂಮ್ನಲ್ಲಿ ಬಿಟ್ಲು. ಅಷ್ಟರಲ್ಲೇ ಕೋಮಲಾಗೆ ಫೋನ್ ಕಾಲ್ಸ್ ಬರ್ತಲೇ ಇದ್ವು. ಕೋಮಲಾಗೆ ಜಾನಕಿ ಜೊತೆಯಲ್ಲೇ ಇರಬೇಕು ಅನ್ನೋ ಆಸೆ ಇತ್ತಾದ್ರೂ ಇಂದು ಒಂದು ದೊಡ್ಡ ರಿಸೆಪ್ಷನ್ಗೆ ಮೇಕಪ್ಗೆ ಹೋಗ್ಬೇಕಿತ್ತು. ಅದು ಕೂಡ ಒಬ್ಬ ಪ್ರಭಾವಿ ವ್ಯಕ್ತಿಯ ಮನೆಯ ಫಂಕ್ಷನ್. ಅದನ್ನ ಬೇಡ ಅನ್ನೋಕ್ಕೂ ಸಾಧ್ಯ ಇರಲಿಲ್ಲ. ಹಾಗೆ ಬೇರೆಯವರನ್ನ ಕಳಿಸೋಕು ಮನಸ್ಸಿರ್ಲಿಲ್ಲ. ಕೋಮಲ ಏನ್ ಮಾಡ್ಬೇಕು ಅಂತ ತಿಳಿದೆ ತಳಮಳಿಸ್ತಾ ನಿಂತಿದ್ಲು. ಕೋಮಲಾಗೆ ಇಂದು ಕೆಲ್ಸ ಇರೋದು ತಿಳಿದ ಜಾನಕಿ, ಅಕ್ಕ, ನೀವ್ ಹೊರಡಿ, ನಾನ್ ನೋಡ್ಕೊಳ್ತೀನಿ. ನೀವು ಇಲ್ಲಿದ್ರು ಏನು ಮಾಡೋಕ್ ಸಾಧ್ಯ ಇಲ್ಲ. ನಾನೀಗ ನಿದ್ರೆ ಮಾಡ್ತೀನಿ, ನೀವು ಹೋಗಿ ಅಂತ ಒತ್ತಾಯ ಮಾಡಿ ಕಳಿಸ್ಕೊಟ್ಲು. ಕೋಮಲಾಗೆ ಮನಸ್ಸಿಲ್ದಿದ್ರು ಅಲ್ಲಿಂದ ಹೊರಟ್ಲು. ಕೋಮಲ ಹೋದ್ಮೇಲೆ ಪೆಟ್ಟು ತಿಂದ ನೋವಿನಲ್ಲೇ ಜಾನಕಿ ಗಾಢ ನಿದ್ರೆಗೆ ಜಾರಿದ್ಲು. ಇತ್ತ ಸಮುದ್ರ ತೀರದಲ್ಲಿ ಜಯದೇವ್ ಗಂಟಲು ಒಣಗಿ ಹೋಗುವಷ್ಟು ಕಿರ್ಚಿದ್ದ. ಎಲ್ಲದಕ್ಕೂ ನೀನೇ ಕಾರಣ. ನಿನ್ನಿಂದಲೇ ನಾನು ಇಂದು ಮೃಗವಾಗಿ ಬದಲಾಗಿದ್ದೀನಿ. ನನ್ನ ಕೈಯಾರೆ ಒಬ್ಳನ್ನ ಹೊಡೆದಿದ್ದೀನಿ. ನನ್ನನ್ನ ಮೃಗವನ್ನಾಗಿ ಮಾಡಿ ನೀನು ಮಾತ್ರ ಸಂತೋಷವಾಗಿದೆಯಾ ಅಂತ ಘರ್ಜಿಸ್ತಿದ್ದ. ಅಲ್ಲಿ ಅಲೆಗಳು ಅಬ್ಬರಿಸುವಂತೆ ಅವನ ಹೃದಯವು ಅಬ್ಬರಿಸ್ತಾ ಇತ್ತು. ಹಲವು ವರ್ಷಗಳಿಂದ ಗಾಯಗೊಂಡಿದ್ದ ಹೃದಯಕ್ಕೆ ಮದ್ದು ಹಾಕಿಕೊಳ್ಳೋಕೆ ಮತ್ತೆ ತನ್ನನ್ನ ತಾನು ಸಾಬೀತುಪಡಿಸ್ಕೊಳ್ಳೋಕೆ ಮದುವೆ ಆದವನು ಈಗ ಒಬ್ಬ ಪುಟ್ಟ ಹುಡುಗಿಯನ್ನ ನೋಯಿಸ್ತಿದ್ದೀನಿ ಅಂತ ಮನಸ್ಸು ಹೇಳ್ತಿದ್ರು ಗತಕಾಲದ ನೋವು ಮತ್ತೆ ಅವಮಾನ ಅವನ ಮನುಷ್ಯತ್ವವನ್ನ, ಕರುಣೆಯನ್ನ ನಾಶ ಮಾಡಿಬಿಟ್ಟಿತ್ತು. ಹಳೆಯ ನೆನಪುಗಳನ್ನ ಮೆಲುಕು ಹಾಕೋಕೆ ಇಷ್ಟಪಡದವನು ಮೈಕೈ ಸುಸ್ತಾಗಿದ್ರಿಂದ ಮತ್ತೆ ನಾಳೆ ಆಫೀಸ್ನಲ್ಲಿ ಮುಖ್ಯವಾದ ಮೀಟಿಂಗ್ ಇದ್ದಿದ್ರಿಂದ ಮನೆಗೆ ಹೋಗೋಕೆ ನಿರ್ಧರಿಸಿ ಕಾರಿನತ್ತ ನಡೆಯೋಕೆ ಶುರು ಮಾಡ್ದ. ಕೋಪದಲ್ಲಿ ವೇಗವಾಗಿ ನಡೆದು ಬಂದಿದ್ರಿಂದ ದಾರಿ ದೂರ ಅನಿಸಿರ್ಲಿಲ್ಲ. ಈಗ ಮರಳಿ ಹೋಗುವಾಗ ಕಾಲ್ ನೋವು ಮತ್ತೆ ದೂರದ ಅರಿವಾಯ್ತು. ಜಾನಕಿಯ ಬಗ್ಗೆ ಯೋಚಿಸ್ತಾ ಇದ್ದ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಂಡು ಕಾರು ಹತ್ತಿ ಮನೆಗೆ ಬರುವಾಗ ಬೆಳಗ್ಗಿನ ಜಾವ 5 ಗಂಟೆ ಆಗಿತ್ತು. ಒಬ್ಳನ್ನ ಹೊಡೆದಿದ್ದೀನಿ ಅನ್ನೋ ಅರಿವೇ ಇಲ್ಲದವನಂತೆ ಬಾಗ್ಲು ತೆರೆದಾಗ ತಾನು ಎಸೆದಿದ್ದ ಬ್ಯಾಗ್ ಹಾಗೆ ಬಿದ್ದಿತ್ತು. ಅದನ್ನ ಎತ್ಕೊಂಡು ರೂಮ್ಗೆ ಹೋಗಿ ಹಾಸಿಗೆ ಮೇಲೆ ಬಿದ್ದವನಿಗೆ ನಿದ್ರೆ ಬರಲೇ ಇಲ್ಲ.
ಜಾನಕಿ ನೆನಪು ಅವನನ್ನ ಮಲ್ಗೋಕ್ಕೂ ಬಿಡ್ಲಿಲ್ಲ. ಮನಸ್ಸಿನ ಜೊತೆಗೆ ಹೋರಾಡಿ ಸುಸ್ತಾದವನು ಹೀಗೆ ಇದ್ರೆ ನಿದ್ರೆ ಬರೋದಿಲ್ಲ ಅಂದ್ಕೊಂಡು ಜಾನಕಿಯ ರೂಮ್ನೊಳಗಡೆ ನುಗ್ಗಿ ಲೈಟ್ ಆನ್ ಮಾಡ್ದವನು ಅಲ್ಲಿನ ದೃಶ್ಯನ ನೋಡಿ ಒಂದು ಕ್ಷಣ ಉಸಿರಾಡೋದನ್ನೇ ಮರೆತು ಹೋದ ಜಯದೇವ್. ಜಾನಕಿ ಮೈಯನ್ನ ಮುದುಡ್ಕೊಂಡು ನಡುಗುತ್ತಾ ಬಿದ್ದಿದ್ಲು. ಹಾಸಿಗೆ ಮೇಲೆ ಅವಳು ಮಲಗಿದ್ದ ಜಾಗವೆಲ್ಲ ರಕ್ತಮಯವಾಗಿತ್ತು. ಅವಳ ಬಟ್ಟೆಯ ಹಿಂಭಾಗವೆಲ್ಲ ರಕ್ತದಿಂದ ಒದ್ದೆ ಆಗಿದ್ರು ಅವಳಿಗೆ ಅದರ ಅರಿವೇ ಇರಲಿಲ್ಲ. ಹತ್ತು ಅವಳಿಗೆ ಜ್ವರ ಬಂದಿತ್ತು. ಸ್ನಾನ ಮಾಡಿದ ಮೇಲೆ ಕೂದಲು ಒಣಗಿಸ್ಕೊಳ್ದೆ ತಲೆಗೆ ಸುತ್ತಕೊಂಡಿದ್ದ ಟವಲ್ ಜೊತೆಯಲ್ಲೇ ಬಿದ್ದಿದ್ದ ಅವಳನ್ನ ನೋಡಿದಾಗ ಜಯದೇವ್ಗೆ ಎದೆಯೊಡ್ದಂತಾಯ್ತು. ಕತೆ ಮುಂದುವರಿಯುತ್ತೆ. ಜಯದೇವ್ ಯಾಕೆ ಒಂದು ಹಳ್ಳಿಯ ಮುಗ್ಧ ಹುಡುಗಿನ ಕರ್ಕೊಂಡು ಬಂದು ಹೀಗೆಲ್ಲ ಮಾಡ್ತಿದ್ದಾನೆ? ಫ್ಲ್ಯಾಶ್ ಬ್ಯಾಕ್ನಲ್ಲಿ ಅವನಿಗೆ ಏನಾಗಿದೆ, ಈಗ ಅವನು ಏನು ಪ್ರೂವ್ ಮಾಡೋಕೆ ನೋಡ್ತಿದ್ದಾನೆ? ನೆಕ್ಸ್ಟ್ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ. ಇನ್ಮೇಲೆ ಕತೆಗಳನ್ನು ಸರಿಯಾದ ಸಮಯಕ್ಕೆ ಹಾಕ್ತೀನಿ. ಹೃದಯವು ಬಯಸಿದೆ ನಿನ್ನನೆ ಕತೆಯನ್ನು ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಹಾಕ್ತೀನಿ. ಮತ್ತು ಇವಾಗ ಹಾಕ್ತಿರೋ ಈ ಹೊಸ ಕತೆಯನ್ನು ಕೂಡ ಪ್ರತಿದಿನ ಹಾಕ್ತೀನಿ. ಜೊತೆಗೆ 2ರಲ್ಲಿ ಯಾವುದು ಚೆನ್ನಾಗಿ ರೀಚ್ ಆಗುತ್ತೆ ಆ ಕತೆಯ ಮತ್ತೊಂದು ಎಪಿಸೋಡನ್ನು ಪ್ರತಿದಿನ ಹಾಕ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.